ಕೆಲಸದ ವಿಚಾರವಾಗಿ ಆಗಿರಬಹುದು, ಯಶಸ್ಸಿನ ವಿಚಾರವಾಗಿ, ಲಾಭದ ವಿಚಾರವಾಗಿ ಅವರು ಕೊಟ್ಟಂತ ಸಲಹೆಗಳನ್ನು ಪಾಲಿಸಿ ಖಂಡಿತವಾಗಿ ನಾವು ಉತ್ತಮ ಸ್ಥಿತಿಗೆ ಹೋಗಿದ್ದೀವಿ ಅಂತ ಹೇಳುವಂತ ಒಂದಷ್ಟು ನಿಜವಾದ ಪ್ರದರ್ಶನಗಳು ಕೂಡ ಸಿಗುತ್ತೆ. ನಮಗೆ ಒಂದಷ್ಟು ಉದಾಹರಣೆಗಳು ಸಿಗುತ್ತವೆ. ಹಾಗಿದ್ರೆ ಅವ್ರು ಕೊಟ್ಟಂತ ಪರಿಹಾರದಿಂದ ಅವರು ಉನ್ನತಿ ಕಂಡುಕೊಂಡಿದ್ದು ಹೇಗೆ, ಅವ್ರಿಗೆ ಸಿಕ್ಕಿರುವಂಥ ಒಂದು ಲಾಭದಿಂದ ಅವರು ಮತ್ತೆ ಅದನ್ನು ನಂಬೋದಕ್ಕೆ ಶುರು ಮಾಡ್ತಾರೆ. ಇಲ್ಲ, ಅದು ಎಲ್ಲವೂ ಸುಳ್ಳು ಅಂತ ಹೇಳೋದಾದ್ರೆ ಇದರಿಂದ ಪರಿಹಾರವನ್ನ ಕಂಡುಕೊಂಡು ಮೇಲೇನೆ ನಾನು ನಂಬಿದ್ದೀನಿ ಅಂತ ಹೇಳುವಂತ ಒಂದಷ್ಟು ವರ್ಗಗಳು ಕೂಡ ಇದೆ. ಅದಕ್ಕೆ ಏನು ಹೇಳ್ತೀರಿ? ಇದೆಲ್ಲ ಕಾಕತಾಳೀಯ ಇರ್ಬೋದು ಅಷ್ಟೇ ಹೊರತು ನಾನು ಮನೆ ಸರಿ ಮಾಡ್ಕೊಂಡ್ಬಿಟ್ಟೆ ಅದಕ್ಕೆ ಸರಿ ಹೋಯ್ತು. ಎಷ್ಟು ಜನ ಮನೆ ಸಾರ್ಕೊಂಡು ಇನ್ನೂ ಸರಿ ಇಲ್ಲ ವಾಸ್ತು ಅಂತ ಇವತ್ತು ಒದ್ದಾಡ್ತಾ ಇದಾರೆ ಅವರೆಲ್ಲ. ಅದನ್ನೇ ಜನ ಮರಳು ಯಾರಿಗೊಬ್ರು ಒಳ್ಳೇದಾಯ್ತು ಅಂದ್ರೆ ಅದನ್ನೇ ನಂಬ್ತಾನೆ ಅವನು. ಜನ ಮರಳು ಜಾತ್ರೆ ಮರಳು ಏನೋ ಆ ಸಮಯದಲ್ಲಿ ಏನೋ ಕಾಕತಾಳೀಯವಾಗಿ ಅವ್ನಿಗೆ ಒಳ್ಳೇದಾಯ್ತು ಅಂದ್ರೆ ಅದನ್ನೇ ಪಾಲನೆ ಮಾಡ್ಕೊಂಡ್ ಬರ್ತಾವೆ. ಇದರಿಂದಾನೇ ಸರಿ ಹೋಯ್ತು. ಹಂಗಾದ್ರೆ ಬೇರೆ ದಿಕ್ಕಲ್ಲಿ ಏನೋ ಬರ್ತಾ ಇತ್ತು ಅಂದ್ರೆ ಬೇರೆ ದಿಕ್ಕಿನ ತಪ್ಪು ಅಂತ ಹೇಳಲಿಕ್ಕಾಗತ್ತಾ? ನಾನು ಹೇಳುವಂಥದ್ದು, ಪ್ರಜ್ಞಾವಂತರಾದಂತಹ ನಾವು ದಿಕ್ಕುಗಳ ಬಗ್ಗೆ ಗೊಂದಲ ಇಟ್ಕೋಬಾರ್ದು. ನಾನು ಯಾವಾಗ್ಲೂ ಹೇಳ್ತೀನಿ, ಸರ್ವಡೆಯಲ್ಲೂ ಪರಮಾತ್ಮ ಇದ್ದಾನೆ ಅಂದ್ರೆ ಯಾಕೆ ನೀವು ಒಂದು ದಿಕ್ಕಲ್ಲೇ ಭಗವಂತ ಇದ್ದಾನೆ? ಪೂರ್ವನೇ ಶ್ರೇಷ್ಠ ಅಂತ ನೀವು ಯಾಕೆ ಅನ್ಕೊಂತೀರಾ? ಪಶ್ಚಿಮನೇ ಶ್ರೇಷ್ಠ, ಉತ್ತರವೇ ಶ್ರೇಷ್ಠ, ದಕ್ಷಿಣವೇ ಶ್ರೇಷ್ಠ ಅಂದ್ರೆ ಬೇರೆ ಬೇರೆ ದಿಕ್ಕುಗಳು ತಪ್ಪ? ಇದೆಲ್ಲ ಆಗಬಾರ್ದು. ಇವೆಲ್ಲ ತುಂಬಾ ಮೌಢ್ಯಗಳೆಲ್ಲ ಬೆಳೆದಿದೆ. ನಾನು ಹೇಳಿದ ಜನ ಮರಳೋ ಜಾತ್ರೆ ಮರಳೋ ಅಷ್ಟೇ. ನೀವು ಮಾಡಿದಂಥ ಸಮಯಕ್ಕೆ ಏನೋ ಕಾಕತಾಳೀಯವಾಗಿ ಯಾರಿಗೊಬ್ರಿಗೆ ಒಳ್ಳೇದಾಗಿರುತ್ತೆ, ಅದರಿಂದ ನನಗೆ ಕೆಲಸ ಸಿಕ್ತು, ಅದರಿಂದ ನನಗೆ ಇನ್ನೇನೋ ಒಳ್ಳೇದಾಯ್ತು. ಇಲ್ಲ, ಇದ್ಯಾವುದೂ ಇಲ್ಲ. ಅಥವಾ ನಿಮ್ಗೆ ಅದು ಹೇಳ್ಸಿರ್ಬೇಕು, ಅಥವಾ ಅವನಾಗೆ ಕಾಕತಾಳೀಯ ಅವ್ನಿಗೇನಾದರೂ ಒಂದು ಸ್ವಲ್ಪ ಪರಿಹಾರಗಳೇನೋ ಆಗಿರಬೇಕು. ಬಟ್ ಅದರಿಂದನೇ ಆಗಿದೆ ಅಂತ ಅನ್ನೋದು ನನ್ನ ಪ್ರಕಾರ ಅಂತದ್ದು ಸತ್ಯ ಅಂತೂ ಖಂಡಿತ ಅಲ್ಲ.